ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರುವಿನ ವೀಣ ನರ ನಾರಾಯಣ ಗುರು ಚರಿತಾ ಶೇಖರ ಪಾರಾಯಣ ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ 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 ಶ್ರೀಪಾದ ವಲ್ಲಭ ದಿಗಂಬರ ಶ್ರೀಪಾದ ವಲ್ಲಭ ಮನುಷ್ಯ ರೂಪಿ ಗುರುಲಾವಲ ತರಾತರ ಶ್ರೀಪಾದ ವಲ್ಲಭ ಮನುಷ್ಯ ರೂಪಿ ಗುರುಲಾವಲ ತರಾತರ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್. ಎಲ್ಲ ಸ್ವಾಮಿ ಸಮರ್ಥರು ಮತ್ತೆ ದತ್ತ ಮಹಾರಾಜರ ಭಕ್ತಾದಿಗಳಿಗೆ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಅನುಭವಗಳು ಹೇಳ್ತಾ ಹೋದಂಗೆ ಮುಗಿತಾ ಹೋಗೋದೇ ಇಲ್ಲ. ಪ್ರತಿ ದಿವಸ ಒಂದಿಲ್ಲ ಒಂದು ಅನುಭವ ಬರ್ತಾನೆ ಇರುತ್ತೆ. ಸೊ ಇವತ್ತು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಡೆದಿರತಕ್ಕಂತಹ ಒಂದು ಅದ್ಭುತ ಘಟನೆಯನ್ನು ನಿಮ್ಮ ಮುಂದೆ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದು ಗುರು ಪೂರ್ಣಿಮೆ ಆದ ನಂತರ, ಸೊ ಈ ಒಂದು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಮನೋಕಾಮನ ದತ್ತ ಮಂದಿರ ಚಾರಿಟೇಬಲ್ ಮುಖಾಂತರ ನಾವು ಸುಮಾರು 48 ದಿನಗಳ ಒಂದು ನವನಾಥ ಹೋಮ, ದತ್ತಾತ್ರೇಯ ಹೋಮ, ಸೊ ಇವುಗಳನ್ನು ನಾವು ಮಾಡ್ಕೊಂಡು ಬಂದಿದ್ವಿ. ಸೊ ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಿತ್ರವಾಗಿರ್ತಕ್ಕಂಥ ಘಟನೆ ಸೊ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಡೆದಿದೆ. ಸೊ ಇವರು ನಮ್ಮ ಯೂಟ್ಯೂಬ್ ವ್ಯೂವರ್ಸು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಇರ್ತಕ್ಕಂಥವ್ರು. ಇವರ ಹೆಸರು ಮಂಜುಳಾ ಅಂತ. ಮಂಜುಳಾ ಅವರು ನಮ್ಮ ಯೂಟ್ಯೂಬ್ ಚಾನಲ್ನ ವ್ಯೂವರ್ಸ್ ಆಗಿರ್ತಾರೆ. ಸೊ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಇವರು ಕೂಡ ಭಾಗವಹಿಸ್ತಾ ಇರ್ತಾರೆ. ಸೊ ಇದು ಅವರು ಕೂಡ ಹೆಸರು ಬರೆಸ್ತಾರೆ, ಇಲ್ಲ ಸಂತೋಷಣ, ಸೊ ನನಗೆ ನೀವು ಒಂದು ಹೋಮದ ನಮ್ಮ ಒಂದು ಫ್ಯಾಮಿಲಿ ವತಿಯಿಂದ ಹೋಮವನ್ನು ಮಾಡಿ ಅಂತ ಹೇಳ್ತಾರೆ. ಸೊ ಅದರ ಪ್ರಕಾರ ನಾನು ಹೋಮವನ್ನು ಮಾಡ್ತೀನಿ. ಹೋಮದ ತದನಂತರ ಅವರಿಗೆ ಪ್ರಸಾದವನ್ನು ಗುರು ಪೂರ್ಣಿಮೆಯಾದ 2 ದಿವಸಕ್ಕೆ ನಾನು ಅವರಿಗೆ ಕಳಿಸ್ತೀನಿ. ಸೊ ಇವರು ಏನು ಮಾಡ್ತಾ ಇರ್ತಾರೆ ಅಂದರೆ, ಒಂದು ಹೊಸದಾಗಿರ್ತಕ್ಕಂಥ ಮನೆಗೆ ಇವರು ಬಾಡಿಗೆಗೆ ಹೋಗ್ತಾ ಇರ್ತಾರೆ. ಸೊ ಬಾಡಿಗೆಗೆ ಹೋದಾಗ ಏನಾಗುತ್ತೆ, ಇವರು ಇಲ್ಲಿಂದ ಹೋಮ ತಗೊಂಡು ಮನೆಗೆ ಹೋದ ತಕ್ಷಣ ಪ್ರತಿ ದಿವಸನೂ ಒಂದಿಲ್ಲ ಒಂದು ಕಿರಿಕಿರಿ ಆ ಮನೆಯಲ್ಲಿ ಇದ್ದೇ ಇರುತ್ತೆ. ಇವರು ನನಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಒಂದು ದಿವಸ ಗುರುವಾರ ನನ್ನ ಆರತಿ ಅಟೆಂಡ್ ಆಗಿರ್ತಾರೆ. ಪ್ರತಿ ಗುರುವಾರ ನಾವು ಮನೋಕಾಮನ ದತ್ತ ಮಂದಿರದ ಗ್ರೂಪ್ ಕಡೆಯಿಂದ ಆರತಿ ಏನು ನಾವು ಮಾಡ್ತಾ ಇರ್ತೀವಿ, ಆ ಆರತಿಯನ್ನು ಇವರು ಅಟೆಂಡ್ ಆಗ್ತಾರೆ. ಅಟೆಂಡ್ ಆದಾಗ ಇವರು ಮಾಡುವಂಥ ಕೆಲಸ ಏನು ಅಂದರೆ, ಇಲ್ಲಿಂದ ತೆಗೆದುಕೊಂಡು ಹೋಗಿರ್ತಕ್ಕಂಥ ಭಸ್ಮವನ್ನು ದೇವರ ಮುಂದೆ ಒಂದು ಬೋಲಲ್ಲಿ ತುಂಬಿಟ್ಟು ಅದರಲ್ಲಿ ಇರ್ತಕ್ಕಂಥ ಒಂದು ಚಿಟಿಕೆ ಭಸ್ಮವನ್ನು ತೆಗೆದುಕೊಂಡು ಗ್ಲಾಸಲ್ಲಿ ಹಾಕ್ಕೊಂಡು ನಮ್ಮ ಸಂಪೂರ್ಣ ಆರತಿ ಆಗೋವರೆಗೂ ಇದ್ದು ಆರತಿ ಮುಗಿಸ್ಕೊಂಡು ಆ ನೀರನ್ನು ಏನು ಮಾಡ್ತಾರೆ, ಇವರು ಪೂರ್ತಿ ಮನೆಗೆಲ್ಲ ಅಂದರೆ ಸ್ಪ್ರೆಡ್ ಮಾಡ್ತಾರೆ. ಸ್ಪ್ರೆಡ್ ಮಾಡಿ ಸೊ ನ್ಯೂಟ್ರಲ್ ಆಗಿಬಿಡ್ತಾರೆ. ಆಯ್ತಪ್ಪ, ಅವತ್ತು ಊಟ ಮಾಡಿ ಮಲಗ್ತಾರೆ. ಬಟ್ ಅವತ್ತು ರಾತ್ರಿ ಅಲ್ಲಿ ನಡೆದಿರ್ತಕ್ಕಂಥ ವಿಚಿತ್ರವಾಗಿರ್ತಕ್ಕಂಥ ಘಟನೆ ಏನು ಅಂದರೆ, ಸುಮಾರು ಒಂದು ರಾತ್ರಿ 12 ಗಂಟೆಗೆ ಅಂದರೆ ವಿಚಿತ್ರವಾಗಿರ್ತಕ್ಕಂಥ ಒಂದು ಸೌಂಡು ಆ ಸೆಂಟ್ರ್ ಹಾಲಲ್ಲಿ, ಅಂದರೆ ನನಗೆ ಯಾರೋ ಹೊಡಿತಾ ಇದ್ದಾರಪ್ಪ ಅನ್ನೋ ಒಂದು ಫೀಲಿಂಗು ಅವ್ರು ಆ ಸೌಂಡು ಕಿವಿಗೆ ಬೀಳುತ್ತೆ ಅವ್ರಿಗೆ. ಇವ್ರು ಏನು ಮಾಡ್ತಾರೆ ಅಂತಂದರೆ, ಹೊರಗಡೆ ಬಂದು ನೋಡಿದಾಗ ಲೈಟ್ ಆನ್ ಮಾಡ್ತಾರೆ. ಒಂದು ಗೋಲ್ಡನ್ ಕಲರ್ ಒಂಥರ ಒಂದು ಲೈಟು ಆ ಮನೆಯಿಂದ ಒಳಗಡೆ ಬಂದಿರತಕ್ಕಂಥ ಒಂದು ಫೀಲಿಂಗ್. ಅಂದರೆ ಆ ಒಂದು ಯಾವ ಥರ ಅವರು ಹೇಳಿದ್ರು ಅಂತಂದರೆ, ರಿಯಲ್ ಆಗಿ ಒಂದೇನೋ ಒಂದು ದೈವಿ ಶಕ್ತಿ ನಮ್ಮ ಮನೆಯಲ್ಲಿ ಪಸರಿಸ್ದಂಗಾಯ್ತು ಅಂತ ಹೇಳ್ತಾರೆ. ಅವರ ಅನುಭವನ ಹಂಚ್ಕೊತಾರೆ. ಅಷ್ಟಾದ್ಮೇಲೆ
ಇವರು ಮತ್ತೆ ಲೈಟ್ಸ್ ಎಲ್ಲ ಆಫ್ ಮಾಡಿ ಮನೆಗೆ ಹೋಗ್ಬಿಟ್ಟು ತಮ್ಮ ಒಂದು ಬೆಡ್ರೂಮ್ಗೆ ಹೋಗ್ಬಿಟ್ಟು ಮಲಗ್ತಾರೆ. ಬೆಳಗಿನ ಜಾವ ಸುಮಾರು ಒಂದು 4 ಗಂಟೆ ಆಗಿರುತ್ತೆ. ಒಂದು ಅದ್ಭುತವಾಗಿರ್ತಕ್ಕಂಥ ದೇಹದಾಢ್ಯ ಇರತಕ್ಕಂಥ ಒಬ್ಬ ಕಾವಿ ವಸ್ತ್ರಧಾರಿಯಾಗಿರ್ತಕ್ಕಂಥವ್ರು ಇವರ ಮನೆಯ ಮಧ್ಯ ಹಾಲಲ್ಲಿ ಕುಳಿತುಕೊಂಡು ಧ್ಯಾನಮಗ್ನರಾಗಿ ಕುಳಿತುಕೊಂಡು ಅಲ್ಲಿರ್ತಕ್ಕಂಥ ದುಷ್ಟ ಶಕ್ತಿಯನ್ನ ಹೊಡೆದು, ಅಂದ್ರೆ ಅವರು ಅಲ್ಲಿ ಕೂತ್ಕೊಂಡಿರ್ತಕ್ಕಂಥ ಜಾಗ ಆ ಒಂದು ಪಾಸಿಟಿವ್ ವೈಬ್ಸ್ ಇಂದ ಅಲ್ಲಿರ್ತಕ್ಕಂಥ ನೆಗೆಟಿವ್ಗೆ ಒಂಥರ ಬೆಂಕಿ ಹತ್ಕೊಂಡು ಉರ್ದಾ ಇರ್ತಕ್ಕಂಥ ಒಂದು ಕನಸು. ಸೊ ಆ ಹತ್ಕೊಂಡಿರ್ತಕ್ಕಂಥ ಬೆಂಕಿಯ ಒಂದು ಮನುಷ್ಯನ ಆಕೃತಿ ಆ ಮನೆ ಬಿಟ್ಟು ಹೊರಗಡೆ ಹೋಗಿರ್ತಕ್ಕಂಥ ಒಂದು ಅನುಭವದ ಒಂದು ಕನಸು ಇವರಿಗೆ ಬೀಳುತ್ತೆ. ಸೊ ಪ್ರತಿ ದಿವಸ ಮನೆಯಲ್ಲಿ ಕಿರಿಕಿರಿ ಜಗಳ ಮತ್ತೊಂದು ನಡೀತಾ ಇರತಕ್ಕಂಥ ಒಂದು ಭಸ್ಮದಲ್ಲಿ, ಆ ಭಸ್ಮಕ್ಕೆ ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನ ದತ್ತ ಮಹಾರಾಜರು ನವನಾಥ ದೈವಿ ಶಕ್ತಿಗಳು ತುಂಬಿ ಅವ್ರ ಮನೆಗೆ ಹೋದ ಮೇಲೆ ನಡೆದಿರ್ತಕ್ಕಂಥ ಘಟನೆ ಇದು. ಸೊ ಇವ್ರು ಏನು ಮಾಡ್ತಾರೆ, ಸಂಡೇ ದಿವಸ ನನಗೊಂದು ಫೋನ್ ಮಾಡ್ತಾರೆ ಇವರು, ಸಂತೋಷಣ ಈ ಥರ ಆಯಿತು, ಬಟ್ ಇದು ಇದು ನಡೆದ ಮೇಲೆ ಯಾವುದೇ ತರಹದ ಮನೆಯಲ್ಲಿ ಜಗಳ ಆಗಲಿ ಕಿರಿಕಿರಿ ಆಗಲಿ ಏನೂ ಇಲ್ಲ ಅಂತ ನನಗೆ ಹೇಳ್ತಾರೆ ಅವರು. ಸೊ ನಂಗೆ ರಿಯಲಾಗಿ ಇದು ನೋಡಿ, ಭಸ್ಮದಲ್ಲಿರ್ತಕ್ಕಂಥ ಶಕ್ತಿ ಅವ್ರ ಹೆಸರಲ್ಲಿ ನಮ್ಮ ದೇವಸ್ಥಾನದಲ್ಲಿ ಆಗಿರ್ತಕ್ಕಂಥ ಹೋಮದ ವಿಶೇಷತೆ, ಭಸ್ಮವನ್ನು ಅವರಿಗೆ ತೆಗೆದುಕೊಂಡು ಹೋದ್ಮೇಲೆ ಈ ಥರ ಘಟನೆ ಅವರ ಜೀವನದಲ್ಲಿ ನಡೆಯುತ್ತೆ ಅಂತ ನಮಗೂ ಕನ್ಫರ್ಮ್ ಇರಲ್ಲ ಅದು. ಬಟ್ ಏನಂದರೆ ಒಂದು ಗುರುಗಳ ಆಶೀರ್ವಾದದ ಒಂದು ವಿಶೇಷವಾಗಿರ್ತಕ್ಕಂಥ ಭಸ್ಮದಲ್ಲಿ ಇರ್ತಕ್ಕಂಥ ಶಕ್ತಿ, ಅದು ರಿಯಲಿ ಗುರುಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಸೊ ಇಂಥ ಒಂದು ಅನುಭವಗಳು ತುಂಬ ಇದ್ದಾವೆ, ಅದು ಎಷ್ಟು ಹೇಳಿದ್ರು ಕೂಡ ಕಡಿಮೆನೇ. ಬಟ್ ನಮ್ಮ ಉದ್ದೇಶ ಒಂದೇ, ಎಲ್ರಿಗೂ ಒಳ್ಳೆಯದಾಗಲಿ, ಗುರು ದತ್ತಾತ್ರೇಯ ಮಹಾರಾಜರ ಒಂದು ದಾರಿಯಲ್ಲಿ ಪ್ರತಿಯೊಬ್ಬರೂ ಇರಲಿ ಅಂತ ಹೇಳೋದೇ ನಮ್ಮ ಒಂದು ಮುಖ್ಯ ಧ್ಯೇಯ. ಮತ್ತು ಎಷ್ಟೋ ಜನ ಹೋಮಕ್ಕೆ ಭಸ್ಮಕ್ಕೆ ನೀವು ಆರ್ಡ್ರ್ ಮಾಡಿದ್ದೀರಾ. ಸೊ ಯಾರಾದರೂ ಆರ್ಡ್ರ್ ಮಾಡಿದರೂ ಕೂಡ ನೀವು ಅದನ್ನು ನನಗೆ ಇನ್ನೊಂದು ಸಾರಿ ವಾಟ್ಸಾಪಿಗೆ ನನ್ನ ನಂಬರಿಗೆ ನೀವು ಅದನ್ನು ಹಾಕಿ, ನಾನು ಸ್ಕ್ರೋಲೋ ಮೇಲೇ ನಂಬರ್ ಬಿಡ್ತಾಯಿದ್ದೀನಿ. ಮತ್ತು ಪ್ರತಿ ಗುರುವಾರ ಅನ್ನದಾನ ನಡೀತಾ ಇದೆ. ಮನೋಕಾಮನಾ ದತ್ತ ಮಂದಿರದ ಒಂದು ಕುಟುಂಬ ಅಂತ ನಾವು ಮಾಡಿದ್ದೀವಿ. ಆ ಕುಟುಂಬದಲ್ಲಿ ಯಾರಾದರೂ ಸೇರಬೇಕು ಅನ್ನೋಂಗಾಗಿದ್ದರೆ ನೀವುಗಳು ನನ್ನ ವಾಟ್ಸಪ್ಗೆ ನಿಮ್ಮ ನಂಬರ್ನ ಸೆಂಡ್ ಮಾಡಿದ್ರೆ ಆ ನಂಬರ್ನ ನಾನು ಮನೋಕಾಮನಾ ಚಾರಿಟೇಬಲ್ ಗ್ರೂಪಲ್ಲಿ ಸೇರಿಸ್ತೀನಿ. ಮತ್ತು ಅದರಲ್ಲಿ ಪ್ರತಿ ದಿವಸ ಗಾಣಗಾಪುರ ದತ್ತ ಮಹಾರಾಜರ ಒಂದು ಫೋಟೋಗಳು ಬರ್ತಾ ಇರುತ್ತೆ, ಆರತಿಯ ವಿಡಿಯೋಗಳು ಬರ್ತಾ ಇರುತ್ತೆ. ಮತ್ತು ಗುರುವಾರದ ದಿನ ವಿಶೇಷವಾಗಿ ನಡೆಯುವಂಥ ಮಾಧುಕರಿ ಸೇವೆ, ಅಭಿಷೇಕ ಸೇವಾ, ಮತ್ತು ಸಾಯಂಕಾಲ ಇದು ಆರತಿಯ ಸೇವೆ, ಇದು ಪ್ರತಿಯೊಂದು ಕೂಡ ಆ ಒಂದು ಮನೋಕಾಮನಾ ದತ್ತ ಮಂದಿರದ ಕುಟುಂಬದ ಒಂದು ಗ್ರೂಪಲ್ಲಿ ಅದು ನಾವು ಬಿಡ್ತಾ ಇರ್ತೀವಿ. ಸೊ ಈ ಗ್ರೂಪಲ್ಲಿ ನೀವು ಯಾರೇ ಆ್ಯಡ್ ಆಗಬೇಕು ಅಂದರೂ ಕೂಡ ತುಂಬ ರಿಯಲಾಗಿ ಹೇಳಬೇಕು ಅಂತಂದರೆ ಪುಣ್ಯ ಮಾಡಿರ್ಬೇಕು. ನೀವು ಈ ಗ್ರೂಪಲ್ಲಿ ನೀವು ಆ್ಯಡ್ ಆಗಬೇಕು ಅನ್ನೋಂಗಾಗಿದ್ದರೆ ನೀವು ನಿಜವಾಗಿ ಪುಣ್ಯ ಮಾಡಿರಬೇಕು. ನಿಮ್ಮ ಎಷ್ಟೋ ಸಮಸ್ಯೆಗಳು ಆ ಹೋಮದ ವಿಡಿಯೋ, ಅಭಿಷೇಕದ ವಿಡಿಯೋ ಮತ್ತು ಆ ಒಂದು ಆರತಿ ವಿಡಿಯೋ ನೋಡೋದ್ರಿಂದನೇ ಎಷ್ಟೋ ಸಮಸ್ಯೆಗಳು ಕ್ಲಿಯರ್ ಆಗ್ತವೆ ಅಂತ ಹೇಳ್ತಾ, ಇಲ್ಲಿಗೆ ಯಾರೇ ನೀವು ಈ ಗ್ರೂಪಲ್ಲಿ ಸೇರಬೇಕು ಅನ್ನೋರಿದ್ದರೂ ಕೂಡ ನೀವು ನನ್ನ ನಂಬರ್ಗೆ ವಾಟ್ಸಪ್ಪಿಗೆ ಹಾಯ್ ಅಂತ ಹೇಳಿದ್ರೆ ಸಾಕು, ನಾನು ಖಂಡಿತವಾಗಿ ಅದನ್ನು ನಿಮ್ಮನ್ನು ಗ್ರೂಪಲ್ಲಿ ಆ್ಯಡ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.